ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 664 ಪಾಯಿಂಟ್ಸ್ ಅಥವಾ 1.43% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಫ್ಲಾಟ್ ಆಗಿದೆ, ನಂತರ ಅಪ್ ಆಗಿದೆ, ಮತ್ತೆ ನೆಗೆಟಿವ್ ಕೂಡ ಆಗಿದೆ. ಬಟ್ ಅಲ್ಲಿಂದ ಸಾಲಿಡ್ ರಿಕವರಿ ಕಂಡು ಬಂದು ಓವರ್ ಆಲ್ 664 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 153 ಪಾಯಿಂಟ್ಸ್ ಅಥವಾ 0.67% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಾಸ್ಡಾಕ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ಅನಂತರ ಇನ್ನು ಡೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ, ಮತ್ತೆ ಅಲ್ಲಿಂದ ಒಳ್ಳೆ ರಿಕವರಿ ಕೂಡ ಬಂದಿದೆ. ಹಾಗೆ ಎಸ್ಪೆಷಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ರೇಟ್ ಕಟ್ ಓಪ್ಸ್. ನೀವು ಇಲ್ಲಿ ನೋಡಬಹುದು ಡೌ ಕ್ಲೋಸಸ್ ಅಪ್ ಮೋರ್ ದನ್ 650 ಪಾಯಿಂಟ್ಸ್, ಪೋಸ್ಟಿಂಗ್ 3-day ವಿನ್ನಿಂಗ್ ಸ್ಟ್ರೀಕ್ ಆಸ್ ಓಪ್ಸ್ ಫಾರ್ ಡಿಸೆಂಬರ್ ರೇಟ್ ಕಟ್ ಗ್ರೋ. ಪ್ರಾಬಬಿಲಿಟಿ ಜಾಸ್ತಿ ಆಗ್ತಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದಾವೆ. ಇದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ರ್ಯಾಲಿಗೆ ಕೂಡ ಕಾರಣ ಆಗ್ತಾ ಇದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ನಮ್ಮ ಮಾರ್ಕೆಟ್ ಅಂತೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಸದ್ಯದ ಮಟ್ಟಿಗೆ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ FIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ ನೋಡಬಹುದು 785 ಕೋಟಿ ಮೊತ್ತದ ಷೇರುಗಳನ್ನ FIS ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 3912 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ FIS ಕಡೆಯಿಂದ ಒಳ್ಳೆ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರು ಡಿಸೆಂಟ್ ಬೈಯಿಂಗ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. DIS ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೈಯರ್ಸ್ ಆಗಿದ್ದಾರೆ. ನಿನ್ನೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಸೆಷನ್ ಅಲ್ಲಿ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಜ್ಯೋತಿ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 40 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ. 11 KV VCB ಪ್ಯಾನೆಲ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಜ್ಯೋತಿ ಲಿಮಿಟೆಡ್ ಅನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 2022-23 ಅಸೆಸ್ಮೆಂಟ್ ಇಯರ್ ನ ಟ್ಯಾಕ್ಸ್ ರಿಫಂಡ್ ಆಗಿದೆ. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಆಗಿದೆ 835 ಕೋಟಿ. ಈ ಸುದ್ದಿ ಕಾರಣಕ್ಕೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ಏನಾದ್ರೂ ಪಾಸಿಟಿವ್ ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ USFDA ಇಂದ ಫೈನಲ್ ಅಪ್ರೂವಲ್ ಅನ್ನ ಪಡ್ಕೊಂಡಿದೆ. ಸ್ಟ್ರೋಕ್ ಹಾಗೂ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಗೆ ಬಳಸುವಂತ ಟ್ಯಾಬ್ಲೆಟ್ ಗೆ ಸಂಬಂಧಪಟ್ಟಂತೆ USFDA ಇಂದ ಫೈನಲ್ ಅಪ್ರೂವ್ ಪಡ್ಕೊಂಡಿದೆ. ಇದರ ಕಾರಣಕ್ಕೆ ಝೈಡಸ್ ಲೈಫ್ ಸೈನ್ಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಎಕ್ಸೈಡ್ ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ತನ್ನದೇ ಆರ್ಮ್ ಎಕ್ಸೈಡ್ ಎನರ್ಜಿಯಲ್ಲಿ ರೈಟ್ಸ್ ಇಶ್ಯೂ ಮೂಲಕ 75 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಜಯಂತ್ ಇನ್ಫ್ರಾಟೆಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೀವು ಇಲ್ಲಿ ನೋಡಬಹುದು ಜಯಂತ್ ಇನ್ಫ್ರಾಟೆಕ್ ರಿಸೀವ್ಸ್ 162 crore EPC ಕಾಂಟ್ರಾಕ್ಟ್ ಫ್ರಮ್ ಕೊಂಕಣ್ ರೈಲ್ವೆ. ಕೊಂಕಣ್ ರೈಲ್ವೆ ಇಂದ 162 ಕೋಟಿ EPC ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಜಯಂತ್ ಇನ್ಫ್ರಾಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ. ನಂತರ ಯುನೈಟೆಡ್ ಬ್ರೇವರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು ಯುನೈಟೆಡ್ ಬ್ರೇವರೀಸ್ ಲಾಂಚಸ್ ಇನ್ಕೇನ್ ಸಿಲ್ವರ್ ಶೇರ್ಸ್ ಪ್ರೈಸ್ ಡೀಟೇಲ್ಸ್ ಆಫ್ ಪ್ರೀಮಿಯಂ ಬೀರ್. ಕಂಪನಿ ಪ್ರೀಮಿಯಂ ಬೀರ್ ಲಾಂಚ್ ಮಾಡಿದೆ ನಿನ್ನೆ. ಈ ಲಾಂಚ್ ನ ಕಾರಣಕ್ಕೆ ಯುನೈಟೆಡ್ ಬ್ರೇವರೀಸ್ ಶೇರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿಯನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ NCC ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ 2063 ಕೋಟಿ ಕನ್ಸ್ಟ್ರಕ್ಷನ್ ಆರ್ಡರ್ ನ ಪಡ್ಕೊಂಡಿದೆ. ಗುವಾಹಟಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಇಂದ ಸಿಕ್ಕಿರುವಂತಹ ಆರ್ಡರ್ 2063 ಕೋಟಿ ಕನ್ಸ್ಟ್ರಕ್ಷನ್ ಆರ್ಡರ್. ಈ ಸುದ್ದಿ ಕಾರಣಕ್ಕೆ NCC ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ CEIDI ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಈ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ IGL ಅಥವಾ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸೂರ್ಯ ರೋಶ್ನಿ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 2 ಪ್ಲಾಂಟ್ಸ್ ಅಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಇನ್ಸ್ಟಾಲ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಇದಕ್ಕಾಗಿ ಸುಮಾರು 10 ಕೋಟಿಯನ್ನ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದೆ ಕಂಪನಿ. ಈ ಕಾರಣಕ್ಕೆ ಸೂರ್ಯ ರೋಶ್ನಿ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು. ಮಹೀಂದ್ರ ಇನಾಗರೇಟ್ಸ್ ಫಸ್ಟ್ 2 ಅಲ್ಟ್ರಾ ಫಾಸ್ಟ್ EV ಚಾರ್ಜಿಂಗ್ ಸ್ಟೇಷನ್ಸ್. ಕಂಪನಿ EV ಚಾರ್ಜಿಂಗ್ ಸ್ಟೇಷನ್ಸ್ ಗೆ ಎಳಿತಾ ಇದೆ ನೋಡಬಹುದು. ಮಹೀಂದ್ರ ಟು ಸೆಟ್ ಅಪ್
250 EV ಚಾರ್ಜಿಂಗ್ ಸ್ಟೇಷನ್ಸ್ ಬೈ 2027. 2027 250 EV ಚಾರ್ಜಿಂಗ್ ಸ್ಟೇಷನ್ಸ್ ನ ಸೆಟಪ್ ಮಾಡುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಇದ್ರ ಜೊತೆಗೆ ಇದು ಅಲ್ಟ್ರಾ ಫಾಸ್ಟ್ 180 ಕಿಲೋವ್ಯಾಟ್ ಇವಿ ಚಾರ್ಜಿಂಗ್ ನೆಟ್ವರ್ಕ್ ಆಗಿರುತ್ತೆ. ಆಕ್ಚುಲಿ ಇಲ್ಲಿ ನೋಡಬಹುದು ಎರಡು ರಿಪೋರ್ಟ್ಸ್ ಇದೆ. ಇಲ್ಲಿ 250 ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಅಂತ ಇದೆ, ಇಲ್ಲಿ 1000 ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಅಂತ ಇದೆ. 2027 ನೋಡಬಹುದು ಇಲ್ಲಿ ಕಂಪನಿ 250 ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಸೆಟಪ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈಗ ಇದನ್ನ 2027 1000 ಚಾರ್ಜಿಂಗ್ ಸ್ಟೇಷನ್ಸ್ ಗೆ ಅಪ್ ಮಾಡುವಂತ ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಅಂದ್ರೆ ಈಗ ಸೆಟಪ್ ಮಾಡೋದು 250, 2027 ಅದನ್ನ 1000 ಚಾರ್ಜಿಂಗ್ ಪಾಯಿಂಟ್ಸ್ ಗೆ ತಗೊಂಡು ಹೋಗುವಂತ ಟಾರ್ಗೆಟ್. ಈ ಸುದ್ದಿ ಕಾರಣಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಭಾರತಿ ಏರ್ಟೆಲ್ ಕೂಡ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿಯ ಪ್ರಮೋಟರ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ. ಇವತ್ತು ನೋಡಬಹುದು ಭಾರತಿ ಏರ್ಟೆಲ್ ಬ್ಲಾಕ್ ಡೀಲ್, ಇಂಡಿಯನ್ ಕಾಂಟಿನೆಂಟ್ ಇನ್ವೆಸ್ಟ್ಮೆಂಟ್ ಲೈಕ್ಲಿ ಟು ಸೆಲ್ 7100 crore, ಸುಮಾರು 7100 ಕೋಟಿ ಮೊತ್ತದ ಷೇರುಗಳನ್ನ ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ. ಹಾಗಾಗಿ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಭಾರತಿ ಏರ್ಟೆಲ್ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಯೂಶಲಿ ದೊಡ್ಡ ಮಟ್ಟದ ಬ್ಲಾಕ್ ಡೀಲ್ಸ್ ಆದಾಗ ಯಾವ ಪ್ರೈಸ್ ಗೆ ಬ್ಲಾಕ್ ಡೀಲ್ ಆಗುತ್ತೆ ಅನ್ನೋದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಆಕ್ಚುಲಿ ನಿನ್ನೆ ಕ್ಲೋಸಿಂಗ್ ಏನಿತ್ತು ಅದಕ್ಕೆ 3% ಡಿಸ್ಕೌಂಟ್ ಅಲ್ಲಿ ಬ್ಲಾಕ್ ಡೀಲ್ ಆಗಬಹುದು ಅನ್ನೋ ರಿಪೋರ್ಟ್ಸ್ ಇದೆ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಭಾರತಿ ಏರ್ಟೆಲ್ ಅಲ್ಲಿ ಅಂತ. ನಂತರ A1 ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿ 150 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ A1 ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಪಟೇಲ್ ಇಂಜಿನಿಯರಿಂಗ್ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ನವೆಂಬರ್ 28ನೇ ತಾರೀಕು. ರೈಟ್ಸ್ ಇಶ್ಯೂ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಸುಮಾರು 500 ಕೋಟಿ ಫಂಡ್ ರೈಸ್ ಮಾಡ್ಲಿಕ್ಕೆ ರೈಟ್ಸ್ ಇಶ್ಯೂ ಮೂಲಕ. ಈ ಸುದ್ದಿ ಕಾರಣಕ್ಕೆ ಪಟೇಲ್ ಇಂಜಿನಿಯರಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ನಂತರ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಈ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಬೋನಸ್ ಗೆ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ. 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 50% ಡೌನ್ ತೋರಿಸಬಹುದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ, ಬಟ್ ಆಕ್ಚುಲಿ ಅದು ಬೋನಸ್ ಕಾರಣಕ್ಕೆ ಅಡ್ಜಸ್ಟ್ ಆಗುವಂತದ್ದು, ಡೌನ್ ಆಗೋದಿಲ್ಲ. ಬಟ್ ನಿಮ್ಗೆ ಅಡಿಷನಲ್ ಬೋನಸ್ ಶೇರುಗಳು ಕ್ರೆಡಿಟ್ ಆಗೋವರೆಗೂ ಡೌನ್ ತೋರಿಸುತ್ತೆ, ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಒನ್ಸ್ ಅಡಿಷನಲ್ ಶೇರುಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ. ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ, ಬಟ್ ಯಾರು ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ನಂತರ ಪ್ರವೇಗ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿಗೆ 10 ಕೋಟಿ ಆರ್ಡರ್ ಸಿಕ್ಕಿದೆ. ನೋಡಬಹುದು ಇವೆಂಟ್ ಕಾಂಟ್ರಾಕ್ಟಿಂಗ್ ಆರ್ಡರ್ ಇದು 9,95,98,680 ರೂಪಾಯಿ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಪ್ರವೇಗ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ, ಯಾಕೆಂದ್ರೆ ಇವತ್ತು ಲಿಸ್ಟಿಂಗ್ ಇರುತ್ತೆ. ಆಸ್ ಆಫ್ ನೋ ಪ್ರೀಮಿಯಂ ನೋಡಬಹುದು 5.83% ಇದೆ, ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜೀಸ್ IPO. ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ 116 ಪಾಯಿಂಟ್ಸ್ 0.45% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಜಕಾರ್ತಾ ಕಾಂಪೋಸಿಟ್ ಮಾತ್ರ 0.5% ನೆಗೆಟಿವ್ ಇದೆ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ನೋಡಬಹುದು ಕೋಸ್ಪಿ ನಿಯರ್ಲಿ 2%, ತೈವಾನ್ ವೇಟೆಡ್ 1.5%, ಹ್ಯಾಂಗ್ಸೆಂಗ್ 1%, ಸ್ಟ್ರೈಟ್ ಟೈಮ್ಸ್ 0.5%, ನಿಕ್ಕೈ ನಿಯರ್ಲಿ 2%. ಇಲ್ಲೂ ಕೂಡ ಅಂದ್ರೆ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ನಿಯರ್ಲಿ 0.5% ಪಾಸಿಟಿವ್ ಇದೆ. ಶಾಂಘೈ ಕಾಂಪೋಸಿಟ್ ಮಾತ್ರ ಸ್ವಲ್ಪ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ. 116 ಪಾಯಿಂಟ್ಸ್ 0.25% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಅಂದ್ರೆ $62.59 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಗೋಲ್ಡ್ ಕೂಡ ನಿಯರ್ಲಿ 0.5% ಅಪ್ ಆಗಿದೆ ಇವತ್ತು. ಒಟ್ಟಿನಲ್ಲಿ ಏಷ್ಯನ್ ಕ್ಯೂಸ್ ಪಾಸಿಟಿವ್ ಇದೆ, ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಮಾಡ್ತಾ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಲಕ್ಷಣ ಆಸ್ ಆಫ್ ನೌ ನಮಗೆ ಕಾಣ್ತಾ ಇದೆ. ನಮಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ. ಓಪನಿಂಗ್ ಅಂತೂ ಪಾಸಿಟಿವ್ ಇರೋ ಲಕ್ಷಣ ಇದೆ ಆಸ್ ಆಫ್ ನೌ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.